ಹಾಯ್ ಹಲೋ ನಮಸ್ತೆ. ಒಂದು ಮಾವಿನಕಾಯಿ ಉಪ್ಪಿನಕಾಯಿನ ಟ್ರೈ ಮಾಡಿದ್ದೀವಿ. ಇದನ್ನು ನಮ್ಮ ಮನೇಲಿ ರೆಗ್ಯುಲರಾಗಿ ಮಾಡ್ತಾ ಇರ್ತೀವಿ. ಸೊ ವರ್ಷಕ್ಕೊಂದು ಸಲ ಮಾವಿನಕಾಯಿ ಎಲ್ಲ ಟ್ರೈ ಮಾಡ್ತಿರ್ತೀವಿ. ನೀವು ಯೂಶ್ವಲಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾ ಇರ್ತೀರ. ಈ ಥರ ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಏನಾದರೂ ಡಿಫ್ರೆನ್ಸ್ ನಿಮಗೂ ನಾವು ಮಾಡೋದ್ರಲ್ಲೂ ಡಿಫ್ರೆನ್ಸ್ ಇದ್ದರೆ ಟೇಸ್ಟ್ ವೈಸು ಏನಾದರೂ ಚೆಂದ ಬರ್ಬೋದು. ಸೊ ಒಂದು ಸಲ ಟ್ರೈ ಮಾಡಿ. ಇಲ್ಲಿ ನಾನು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀವಿ. ಇಲ್ಲಿ ನಾನು 18 ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀವಿ. ನಮಗೆ ಇಲ್ಲಿ ನಮ್ಮ ತೋಟದಲ್ಲಿ ಸಿಕ್ಕಿದ್ದು. ಸೊ ನಾವು 18 ತೊಗೊಂಡಿದ್ದೀವಿ. ನಮಗೆ ಒಂದು 4-5 kg ಆಗೋಷ್ಟು ಉಪ್ಪಿನಕಾಯಿ ಆಗುತ್ತೆ. ನೀವು ಒಂದು 5-6 ಮಾವಿನಕಾಯಿ ನಿಮಗೆ ಹೆಂಗೆ ಸಿಗುತ್ತೋ ಆ ಥರ ಟ್ರೈ ಮಾಡ್ಕೋಬೋದು. ಇದೇನಿಲ್ಲ, ನೀಟಾಗಿ ಮಾವಿನಕಾಯಿನ ತೊಳೆದ್ಬಿಟ್ಟು ಸಣ್ಣ ಸಣ್ಣ ಸ್ಲೈಸಾಗಿ ಹೆಚ್ಕೊಂಡು 5 ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು. ಮಾವಿನಕಾಯಿ ಉಪ್ಪಿನಕಾಯಿದು ತೋತಾಪುರಿ ಮಾವಿನಕಾಯಲ್ಲಿ ಏನು ಅಂದರೆ ವಾಟೆ ಇರುತ್ತಲ್ಲ, ಒಳಗಿನ ವಾಟೆ ಅದು ಬಲ್ತಿರಬೇಕು. ಬಲ್ತಿದ್ರೆ ಉಪ್ಪಿನಕಾಯಿ ತುಂಬ ದಿನದ ತನಕ ಡ್ಯೂರೇಷನ್ ಅಂದರೆ ತುಂಬ ತಡ್ತಾ ಬರುತ್ತೆ. ಸೊ ಉಪ್ಪಿನಕಾಯಿ ಹಾಕುವಾಗ ಮಾವಿನಕಾಯಿ ವಾಟೆ ಬಲ್ತಿರಬೇಕು. ಅಂದರೆ ತುಂಬ ದಿನ ಎಳೆ ಮಾವಿನಕಾಯಿ ಹಾಕಬಾರ್ದು, ಬೇಗ ಕೆಟ್ಟೋಗ್ಬಿಡುತ್ತೆ. ಇದಕ್ಕೆ ಸೀಕ್ರೆಟ್ ಅಂದರೆ ಎಂತ ಅಂದರೆ 5 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀವಿ ನಾವಿಲ್ಲಿ. ಮಾವಿನಕಾಯಿಗೆ 18 ಮಾವಿನಕಾಯಿ ಚಿಕ್ಕದಾಗಿ ಹೋಳು ಮಾಡ್ಕೊಂಡಿರೋ ಮಾವಿನಕಾಯಿಗೆ 2.5 ಮುಷ್ಟಿಯಷ್ಟು ಕಲ್ಲುಪ್ಪು, ಅರಿಶಿನ ಪುಡಿ, ಇಲ್ಲಿ ನಾವು ಆರ್ಗ್ಯಾನಿಕ್ ಅರಿಶಿನ ಯೂಸ್ ಮಾಡಿದ್ದೀವಿ. ಇನ್ನೊಂದು ಹಸಿ ಎಣ್ಣೆ ಎಷ್ಟು ಹಾಕಿದ್ದೀನಿ ಅಂದರೆ 1.5 ಲೋಟ ಕಾಫಿ ಕುಡಿತೀವಲ್ಲ ಆ ಲೋಟದಲ್ಲಿ 1.5 ಲೋಟದಷ್ಟು ಹಸಿ ಎಣ್ಣೆ, ಆಮೇಲೆ ಇಂಗು, ಸಕ್ಕರೆ, 5 ಹಾಕಿಬಿಟ್ಟು ಚೆಂದ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಪಾವು ಅಂದರೆ ಗೊತ್ತಾಗುತ್ತಲ್ಲ, ಒಂದು ಪಾವು ಅಂದರೆ 1/4 kg ಬರುತ್ತೆ. 1/4 kg ಅಷ್ಟು ಸಾಸಿವೆನ ಫ್ರೈ ಮಾಡಬಾರ್ದು, ಬಿಸಿಲಿಗಿಟ್ಟು ಇದನ್ನು ಜಸ್ಟ್ ಬಿಸಿಲಿಗಿಟ್ಟು ಅಂದರೆ ಗರಿ ಥರ ಬಿಸಿಲಿಗಿಟ್ಟಿದ್ರೆ ಸಾಸಿವೆ ಸ್ವಲ್ಪ ಬಿಸಿ ಆಗುತ್ತಲ್ಲ, ಅದನ್ನು ಪೌಡ್ರ್ ಮಾಡಬೇಕು. ಬಾಣಲಿ ಹಾಕಿ ಬೆಂಕಿಲೆಲ್ಲ ಫ್ರೈ ಮಾಡೋದೆಲ್ಲ ಬೇಡ. ಹಾಗೆ ಇದನ್ನೇ ಬಿಸಿಲಿಗಿಟ್ಬಿಟ್ಟು ಒಣಗಿಸಿ 1 ಪಾವಷ್ಟು ಸಾಸಿವೆನ ಪುಡಿ ಮಾಡ್ಕೊಂಡಿದ್ದೀವಿ ಇಲ್ಲಿ, ಅದನ್ನು ಹಾಕಬೇಕು. ಅದೇ 1 ಪಾವು ಖಾರದ ಪುಡಿ, ಕೆಂಪು ಮೆಣಸಿನ ಪುಡಿನ ಹಾಕಿ ಚೆಂದ ಒಂದು ಮಿಕ್ಸ್ ಕೊಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಒಂದು ಒಗ್ಗರಣೆ, ಒಂದು ಎಣ್ಣೆ ಹಾಕ್ಬಿಟ್ಟು ಬಾಣಲೆಗೆ ಒಂದು 2 ಲೋಟ 3 ಲೋಟದಷ್ಟು ಕಾಫಿ ಕುಡಿಯೋ ಲೋಟದಲ್ಲಿ 2 ಅಥವಾ 2.5 ಲೋಟದಷ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಒಂದು 2-3 ಸ್ಪೂನ್ ಸಾಸಿವೆ ಚಟಪಟ ಅಂದಮೇಲೆ ಒಂದು 2.5 ಮುಷ್ಟಿಯಷ್ಟು ಬೆಳ್ಳುಳ್ಳಿನ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿ ಆ ಎಣ್ಣೆಯಲ್ಲಿ ಚೆಂದ ಅಂದರೆ ಫುಲ್ಲೂ ಬ್ರೌನಾಗಿ ಫ್ರೈ ಮಾಡಬಾರ್ದು ಬೆಳ್ಳುಳ್ಳಿ, ಜಸ್ಟ್ ಹಾಕಿಬಿಟ್ಟು ಫ್ಲೇವರ್ ಇರಬೇಕು. ಆಫ್ ಮಾಡಿದ್ರೆ ಆಯಿತು. ಹಾಕಿ ಅದಕ್ಕೆ ಚೆಂದ ಮಿಕ್ಸ್ ಮಾಡಬೇಕು. ಚೆಂದ ಮಿಕ್ಸ್ ಮಾಡಿ ನೀವು ಒಂದು ದಿನ ಕವರ್ ಮಾಡಿ ಉಪ್ಪು ಖಾರ ನೋಡಿಬಿಟ್ಟು ಕವರ್ ಮಾಡಿ ಒಂದಿನ ಮೇಲೆ ಬಟ್ಟೆ ಮುಚ್ಚಿಬಿಟ್ಟು ಕವರ್ ಮಾಡಿ ನೆಕ್ಸ್ಟ್ ಡೇ ನೀವು ಯಾವುದಕ್ಕೆ ಜಾಡೀಲಿ ಉಪ್ಪಿನಕಾಯಿ ಜಾಡೀಲೆಲ್ಲ ಸ್ಟೋರ್ ಮಾಡ್ತೀರಲ್ಲ ಆ ಥರ ಸ್ಟೋರ್ ಮಾಡ್ಕೊಂಡ್ರೆ ಮುಗೀತು ಉಪ್ಪಿನಕಾಯಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಸೀಕ್ರೆಟ್ ಅಂತ ಅಂದರೆ ಹಸಿ ಎಣ್ಣೆ ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ. ಆಮೇಲೆ ಇಂಗು ನಾವು ಇಲ್ಲಿ ಒಗ್ಗರಣೆಗೆ ಹಾಕಿಲ್ಲ, ಹಸಿ ಇಂಗನ್ನೇ ಯೂಸ್ ಮಾಡಿದ್ದೀವಿ. ಮಾವಿನಕಾಯಿ ಹೋಳುಗಳು ಆಮೇಲೆ ಒಂದು 5-6 ತಿಂಗಳು ಆದಮೇಲೆಲ್ಲ ಮೆತ್ತಗೆ ಆಗ್ತಾವಲ್ಲ, ಆ ಥರ ಆಗಲ್ಲ ಇಂಗನ್ನ ಯೂಸ್ ಮಾಡೋದ್ರಿಂದ. ಮಾವಿನಕಾಯಿಗೆ ಡೈರೆಕ್ಟ್ ಇಂಗನ್ನ ಯೂಸ್ ಮಾಡಿದ್ದೀವಿ, ಒಗ್ಗರಣೆಗೆ ಹಾಕಿಲ್ಲ. ಸೊ ಅದರಿಂದನೂ ಕೂಡ ಮಾವಿನಕಾಯಿ ಮೆತ್ತಗಾಗಲ್ಲ, ವಾಟೆ ಬಲ್ತಿರಬೇಕು. ಇಷ್ಟಿದ್ರೆ ಮಾತ್ರ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ. ಇದು ನಮ್ಮ ಅತ್ತೆಯವರ ಸೀಕ್ರೆಟ್, ಒನ್ ಆಫ್ ದ ಸೀಕ್ರೆಟ್, ದ ಬೆಸ್ಟ್ ರೆಸಿಪಿ. ಎಲ್ಲರೂ ಮಾಡಿರ್ತೀರ ಉಪ್ಪಿನಕಾಯಿ, ಈ ಥರ ಒಂದು ಸಲ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಒಂದು 2-3 ವಾರ ಆದಮೇಲೆ ಅದು ರಸ ಬಿಟ್ಟಿರುತ್ತಲ್ಲ, ಅದೆಲ್ಲ ಹುಳಿ ಉಪ್ಪು ಖಾರ ಎಲ್ಲ ಚೆಂದ ಹೊಂದ್ಕೊಂಡು ಎಲ್ಲ ರಸ ಬಿಟ್ಟಿರುತ್ತಲ್ಲ, ಬಿಸಿ ಅನ್ನ ಹಾಕ್ಕೊಂಡು ಊಟ ಮಾಡಿದ್ರೆ ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಆಮೇಲೆ ತುಂಬ ಆಯಿಲ್ ಆಯಿತಾ ಅಂತ ಅಂದ್ಕೋಬೇಡಿ, ಡಯಟ್ ಮಾಡೋರಿಗೆಲ್ಲ ಆಯಿಲೇ ಅನಿಸುತ್ತೆ. ಅಂದರೆ 1 ಪೀಸ್ 2 ಪೀಸ್ ತಿಂತಾರಲ್ಲ, ಮ್ಯಾನೇಜ್ ಆಗುತ್ತೆ. ಉಪ್ಪಿನಕಾಯಿ ಯಾರಿಗೆ ತಾನೇ ಇಷ್ಟ ಇರಲ್ಲ? ಉಪ್ಪಿನಕಾಯಿ ಅಂದ್ರೇ ಬಾಯಲ್ಲಿ ನೀರು ಇರುತ್ತೆ. ಒಂದು ಸಲ ಆದರೂ ತಿನ್ನಬೇಕಲ್ಲ, ಮಾವಿನಕಾಯಿ ಸೀಸನಲ್ಲಿ ಒಂದು ಮಾವಿನಕಾಯಿ ಉಪ್ಪಿನಕಾಯಿ
ಡಯಟ್ ಎಲ್ಲ ಸೈಡಿಗೆ ಹಾಕಿ ಒಂದು ಸಲ ಟ್ರೈ ಮಾಡಿ. ಈ ಥರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಸ್ಟ್ ಟ್ರೈ ಇಟ್. ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನೀವೇ ಹೇಳ್ತೀರ. ಸ್ಟೋರ್ ಮಾಡ್ಕೋಬೋದು 1.5 ವರ್ಷದಷ್ಟು ದಿನ. ಥ್ಯಾಂಕ್ ಯು.